ಎಲ್ಲ ಬಂಡಿ ಬಂಡಿ ಅನ್ನ ತಿನ್ನುವುದು ಗುಡ್ಲಿ ಬೇಕಲೇ ಎಲ್ಲಿಗೆ ಹೋಗವನೆಲ್ಲ. ಓಹೋ ದ್ರೋಣರೇ, ಕೌರವರ ಕಡೆ ಇರುವ ಕುಂಡುಗಳ ಪ್ರಾಣವನ್ನ ತಿನ್ನುವುದಕ್ಕೆ ಹೋಗುವನು. ಕೊರ್ರ ಮಂಡಲೇಶನ ತಂಡನೊಳಗರವ ಚಂಡರೊಳಗಾದಾಡುವುದಕ್ಕೆ ನಿನ್ನಂತ ತಂಡಿ ಬಾಕರಂಜೇನಾಗೋದಲ್ಲ. ಆಚಾರ್ಯರೇ, ಸೊಂಡಿಗೆ ಹಪ್ಪಳ ಮೊದಲಾದಗಳನ್ನು ಉಂಡು ಏಳಲಾರದೆ ದಂಡಿಯಾಗಿ ತಿನ್ನುವ ತಿಂಡಿ ಬಾಕನ ನೀನು ಅಥವಾ ನಾನು? ಎನ್ನ ಉದ್ದದ್ದ ಗಜರ್ದಂಡದಿಂದ ನಿನ್ನ ಮೊದಲ ದಿಂಡಿಗಡದ ಬಂಡ ಕೌರವಾದುಗಳನ್ನು ದಂಡದರನ ಪುರಕ್ಕೆ ಖಂಡಿತವಾಗಿ ಕಳಿಸಿಕೊಡುವೆ. ಈ ಧೀರರಣ ದೂರ ನಂಡೆಂಬುದು ಗೊತ್ತಿಲ್ಲದೆ ಮಾತನಾಡಿದೆಯಾ ದ್ರೋಣ? ಕಂಠಣದ ಗರಿಪು ಬಟರ ಗುಂಡೆಗಳಂ ಕುಟ್ಟಿ ಹಿಂಡಿ ಭೂತ ಮಂಡಲಕ್ಕೆ ದಂಡಿಯ ಗುಣಪಡಿಸುವ ಪ್ರಚಂಡ ವಾಯುಪುತ್ರನಂತ ಹರಿಯದೆ ಮಾತನಾಡಿವ್ಯಾ ದ್ರೋಣ? ಆ ಪ್ರಜನಾದ ಪರಬಲಬಲ ನಿಗ್ರಹಿಸುವ ಹರ್ಚಿನ ಹಿಂದಿನ ಅವಧಲ್ಲಿ ಏನಾದನು ಎಂದು ನೋಡಿ ಬಾ ಎಂದು ನಿನಗೆ ನೇಮವನ್ನು ಕೊಟ್ಟರವನು. ಹಟ್ಟನ ದಾರಿಯನ್ನು ಬಿಟ್ಟು ಒತ್ತಟಿ ನಿಂತು ಮಾತನಾಡ ದ್ರೋಣ. ತಡೆಯಬೇಕಂದಿದ್ದರೆ ಈ ಬುಡೈ ಕ್ರಮನ ಬಲವನ್ನ ನೋಡು. ಒಚ್ಚನಂತೆ ಎಚ್ಚರ ತಪ್ಪು ಹೊದರಿದ ಮಾಯಿ ಬುಚ್ಕೊಂಡು ಮಾರ್ಗವನ್ನು ಬಿಡ ದ್ರೋಣ. ನೀನು ಕಾಣಿ ಏನೋ ಈ ಭೀಮನ ಪ್ರಾಣ. ದುರ್ಬಲಗಣ ಆಚಾರ್ಯರೇ, ಕೊಬ್ಬನ ದೊಂಬನೊಡೆಯುವ ನನ್ನ ನಾಲಗ ಮೇಪಾಗ ಮಾಡುವ ನಿರ್ಭಯಕಾರನೆಂಬುವುದು ಗೊತ್ತಲ್ಲವೇನೇ ಬಣ್ಣ. ಆಚಾರ್ಯ ಗೊತ್ತಿದ್ದರೆ ಏನು ಮಾಡುವ ಆಚಾರ್ಯರೇ? ಈರಣ್ಣ ಗರ್ಭಾಪಿಗಳಿಂದ ನೆಬ್ಬರಗಾಗುವಂತ ನಿಮ್ಮ ಚಮ್ಮಪ್ಪಯ್ಯನ್ನಿಟ್ಟು ನಿನ್ನ ಗರ್ಭ ಸಹಿತ ಅಬ್ಬರಕ್ಕ ಬೀಸುವ ನಂಬುವುದು ಗೊತ್ತಲೇ ಬಣ್ಣ. ಆಚಾರ್ಯರೇ, ನೀನು ರಂಡತನದಿಂದ ಚಂಡನಂತ ನಡೆದರೆ ಈ ಕೋದಂಡದಿಂದ ಪಾಂಡವರ ಬಲಬಲ್ಲವಂ ಖಂಡಿಸಿ ಅಗಂಡ ಪರಶುವನಿಗೆ ಸಾಲ್ಗೊಂಡು ರುಂಡ ಮಾಲೆಗಳ ಮಾಡಿ ಕಳಿಸಿವರ ನೋಡ ಬಣ್ಣ. ಕಂಡಂತೀರ ದುಂಡ ಬಟ್ಟವನ ಕಂಡಂತ ಮಾತಾಡೋದ್ರೆ ನನಗೆ ಭಯಗೊಂಡ ಜನರಿಗೆ ಹೋಗೋಣ. ನಿಮ್ಮ ಅನಜನಾದ ಧನಂಜಯನ ಚಾಚಕ್ಕೆ ಸಹಿತ ಎಲ್ಲ ಪಾದಕ್ಕೆ ಒದಗಿಸಿ ಹೋದರು ಅವನಂತ ನನಗೆ ಶರಣ ಮಾಡಿ ಮನಕ್ಕೆ ಹೋಗ. ಇಲ್ಲವಾದರೆ ಕಾದಾಡುವಂತವಾಗಿದ್ದರೆ ಕಾದಾಡಬಹುದು ಕಾದರ ನನಗೆ ತಿಳಿಯದು ಎನ್ನ ಅಧಿಕಾರ. ಓಹೋ ಕಟಕಾಚಾರ್ಯರೇ, ಕೂರು ಪಟವಲ್ಲ ಕಲಿ ಬಟರ ಮುಕ್ಕಟಾತ್ರಗಳನ್ನ ಪಟಪಟನ ಮುರಿ ಬಡಿದು ಧೂಳಿ ಪಟ ಮಾಡುವ ಸುಕುಟೋತ್ತಮನ ನಿನಗೆ ಸರಿವಾಗಿ ಹೋಗವನ. ಊಟ ಮಿಸಿಗದರೆ ಎನ್ನ ಭುಜಬಲ ಪಟ ಟೋಪದಿಂದ ನಿನ್ನ ಚಕಟ ಹೀಗೋಲ ಕೆಡವು ಎನ್ನ ಕರಪಟದೊಳ ನಟಿನ ಗೈವ ಗಜಾರ್ದಂಡವ ನಿನ್ನ ಮಂಡೆಯ ಮೇಲೆ ತಾಂಡವಾಡುವುದು ನೋಡು. ತಾಂಡವ ಆಡುವುದು ನಾನು ಅಥವಾ ನೀನು ಸ್ವಲ್ಪ ತಾಳಲೇ ಬಣ್ಣ. ಗಾಂಡೀವ ಹರಿಯದೆ ನಿನ್ನ ಪಾದ ಪುಂಡರಕ್ಕೆ ಮಂಡೆ ಬಾಗಿ ಹೋಗಿರವಲ್ಲದೆ ಬಳಿರ ನಾನು ಡಿಂಗರಿಗೆ ನಾದರೆ ಎನ್ನ ಉದ್ದಂಡ ಗಜಾರ್ದಂಡವ ಸುಮ್ಮನಿರುವುದೇ. ಪಾದ ಶರಣಕ್ಕೆ ಹೊಂದಿಸಬೇಕಾದರೆ ಇದೇನು ಗರಡಿಯ ಮನೆಯಲ್ಲ ಅಥವಾ ಭೋಜನ ಶಾಲೆವಲ್ಲ. ಸಂದೇಹವಿಲ್ಲದೆ ಏನ ಗಜದಿಂದ ನಿನಗೆ ವಂದಿಸಲು ನೋಡು ದ್ರೋಣ. ನೀನು ಕಾಣಿಯೇನೋ ಈ ಭೀಮನ ಪ್ರಾಣ. ಎಲ್ಲ ಮೂಢಮತೆ ಆಚಾರ್ಯರೇ, ಕಾಡಡಬೆಯೋಳು ಒಡಲಗೆ ಮಡ್ಡ ಕಾಯಿ ಹಣ್ಣುಗಳ ತಂದ ಕಾಲ ಒಡೆದ ಬಂದವನಿಗೆ ಸಾಮಾನ್ಯ ನುಡಿಗಳನ್ನು ಹೇಳಿದರೆ ಕೇಳಬಲ್ಲನ. ಕೇಳಿರ್ತಾರೆ ಏನು ಮಾಡುವ ಆಚಾರ್ಯರೇ? ಕಡ್ಡುಗಲ್ಲಿ ಆತರ ಗುರು ಬಡಿಯರಂಬ ತಡರಾಕ ಮಾಟು ಬೇಗನ ಇಡಿ ಹಿಡಿ ಕಡಲೊಳಗೆ ಬಡ ಬಾಲನ ಹೊಗ್ಗಡಿಸದಂತ ಗುಡಿಗೊಡಿಸಿ ಬರುವ ಎನ್ನ
ಶರಋತವಂ ತಡೆದ ಜಡದ ಕಳೆದಿಡುವ ಎನ್ನ ಸರಸ ಸಂಧಾನವಂ ಕಡಿಯದಿದ್ದರೆ ನಿಮ್ಮ ಧರ್ಮದ ನೆಲೆಗೆ ನಡೆ ಭೀಮ ಮಾಡುವ ನಾಳೆನ್ನೇ ಸಂಗ್ರಮ. ಶೂನ್ಯರಾದ ದ್ರೋಣರೇ ಚಂಡಬಾಕನ ಎದ್ದ ಮಂಡದಲ್ಲಿ ಕಾನ ನದಿಯ ಸುತ್ತಿಯ ಮೆತ್ತಿದರೆ ಬಳರ ತಾಪವು ಹೆಚ್ಚಾಗುವುದು ನೋಡ. ಬರೆ ಒಣ ಗದ್ದಲ ಮಾಡಿದರೆ ನಿನ್ನೊಡನೆ ಸಿದ್ಧವಾಗಿ ಬರುವುದು ಎನ್ನ ಕರಗುದ್ದಿನ ಏಟ. ನಿನ್ನ ರಥ ಧ್ವಜ ಕವಸ ಕುಂಡಲು ಎಮ್ಮನಾದಿಗೆ ಮಿಳಚಿಲಿಟ್ಟರೆ ಬಳರ ಕುಂತಿ ಗರ್ಭದಲ್ಲಿ ಜನಿಸಿದ ಸಾರ್ಥಕ್ಯವೇನು ದ್ರೋಣ? ನೀನು ಕಾಣಿಯೇನು ಈ ಭೀಮನ ಪ್ರಾಣ? ಭಲ ಸಾರಥಿ ಇದೇನು ಆಶ್ಚರ್ಯದ ರೀತಿ. ಅದೇನು ದೇವ? ಭೀಮನ ಭುಜಬಲದ ಹೆಗ್ಗಳಿಕೆ ನಾನ್ ಸರಿಗಾಣನು. ಒಂದು ಕ್ಷಣದೊಳದನ್ನ ಚಾಪ ಘಟಿಕಗಳಲ್ಲಿ ಮೃದನ ತುರ್ರಗಾದಿಗಳ ಮೆಮ್ಮನಾಲಯಕ್ಕೆ ಕಳಿಸಿ ಎನ್ನ ವಿರೋಧನ ಮಾಡಿ ಗದೆಯನ್ನು ತಿರುಗುತ್ತ ನಿಂತೇನೋ. ಈ ಹಾಳು ರಂಡ ಮಗನೊಡನೆ ಕಾದಾಡುವುದಕ್ಕೆ ಕಠಿಣವಾದ ಸಾರಥಿ ಏನು ಮಾಡಲು ಇದಕ್ಕೆ ಕತೆ? ಇದೇ ಎನ್ನ ವಂದನೆಗೆ ನೋಡೋ ದ್ರೋಣ. ನೀನು ಕಾಣಿಯೇನೋ ಈ ಭೀಮನ ಪ್ರಾಣ. ಸಾಕ ಮಾಡಿಕೋ ನಿನ್ನ ಕದನ ನಿರೀಕ್ಷಣ. ಮತ್ತವತಾರತವನ್ನು ಪಡೆದುಕೊಂಡು ಬಂದಿರುವನು. ಇನ್ನು ನೀನು ಕೊಂತಿ ಗರ್ಭದಲ್ಲಿ ಒಕ್ಕರು ನಿನ್ನ ತನರುತವ ಭೂತಾಳಗಳಿಗೆ ಆಹುತಿಯ ಮಾಡದಿದ್ದರೆ ಸೇನಾಧಿಪತಿ ಎಂಬ ನಾಮವೇದಕ್ಕೆ ಮೂಡಮತಿ ಮೂಡನ್ನೇ ಸುರೂಪರಾದ ದ್ರೋಣರೇ ಬಂಡೆ ಅನ್ನ ತಿನ್ನೋ ಕುಂಡಿ ಬಾಗನ ಹೊಸ ರಥವನ್ನು ಏರಿ ಬಂದಿರುವ ಬೇಗನ. ಈಗೋ ಎನ್ನ ಭುಜ ಸ್ಕಾಲೆಯಂಗೈದು ನಿನ್ನ ರಥ ಧ್ವಜ ಕವಚ ಕುಂಡಲ ಮರದ ಸತ್ವದಿಂದೆತ್ತಿ ನೊಡಬಗರಿಯಂತೆ ಕರ ತೊಳೆದೊಳ ಗರ್ರನ ತಿರುಗಿಸಿ ಅಮ್ಮ ರಾಜುಗಳ ಬೆರಗಾಗುವಂತೆ ಗಗನ ಮಧ್ಯಕ್ಕೆ ಒಗಿವನು ನೋಡು. ಬಿಲ್ಲ ಹಿತ್ಯವನ್ನ ಬೋಧಿಸುವ ದ್ರೋಣನ್ನು ಗೆಲ್ಲುವುದು ಉಚಿತ ಅಲ್ಲ. ತಮ್ಮನಾದ ಪಾರ್ಥನೆರವರಿಗೆ ರಥವನ್ನು ಬಿಡುವಂತನಾಗ ಸಾರಥಿಯದ ಜಾಗೃತಿ. ಅರ್ಜುನ ಫಲ ಧನಂಜಯ. ನಾರಾಯಣ ಪುರಬಲವನ್ನ ಅಂಜಿಸಿ ನಮಗೆ ಬೆಂಬಲವಾಗಿ ಬಂದ ನಿಮ್ಮ ಋಕೋದರನ ಸಿಂಹಧ್ವನಿಯನ್ನು ಕೇಳಿದೆಯಾ? ಬುಗಿಸುವ ಕೋಪಾಗ್ನಿಗೊಂಡು ದ್ರೋಣ ಸಂದನ ಅಲಂಗಳನ್ನು ಗಗನಾಂತರಕ್ಕೆ ಒಗೆದು ಬರುವ ನಿಮ್ಮ ಆಗ್ರಹದ ಸಾಹಸಕ್ಕೆ ಅಮರಾದಿಗಳು ತೆರೆದೂಗಿ ಕೊಂಡಾಡಿದವ ಅರ್ಜುನ. ಕೇಳಿದೆಯಾ ವಾಯುಪುತ್ರನ ಅರ್ಜುನ? ಶ್ರೀಹರಿ ರಾಮನಾದರೂ ಕೋದರನಿಗೆ ಧೃತಿಯಾರೆ ಭರತ ಕುಲಕ್ಕೆ ಕೀರ್ತಿಯಂತರುವ ಭೀಮನಿಗೆ ಪ್ರತಿಭಟರಿನ್ನಾರಿಗರು. ಹಾಗಾದರೆ ದ್ರೋಣನನ್ನು ಜಯಿಸಿ ಬಂದನೇನೇ ಭೀಮಸೇನ? ಕುರುಬಲವೆಂಬ ಅಂಧಕಾರ ಅಕ್ರಪಾಯನಾದ ವಾಯುನಂದನ. ನಾರಾಯಣ ಅಂತ ಸೇನಾಧ್ಯಕ್ಷರಾದ ದ್ರೋಣನಿಗೆ ಗಗನಾಂತರವು ತೋರಿ ಬಂದಿಯೇನೋ ಈ ಕ್ಷಣ? ಹೌದು ನಾರಾಯಣ. ಬಪ್ಪರ ನಿನ್ನ ಭುಜಬಲ ಹೆಗ್ಗಳಿಕೆ ನಾ ಮೆಚ್ಚಿದ ಭೀಮ ಸೀಮಾ. ಭವರೋಗಕ್ಕೆ ಔಷಧ ಪ್ರಳಯನಾದ ನಗದರನೇ ಭೀಮಸೇನೇ, ನಿನ್ನ ಕೃಪ ಸಾಗರ ಬಲದಿಂದ ದ್ರೋಣನ ಪಾದಕ್ಕೆ ವಂದಿಸಿದ ಕಾಳಗವನ್ನು ಮಾಡಿ ಬಂದಿರುವನು ಬೇಗನೆ. ಎಂದಿನ ಹವದಲ್ಲಿ ಇಂದ್ರ ಸಂಜಾತನ ಸಂಜೀವನ ಧ್ವನಿಯಂ ಕೇಳಿ ಯಮನಂದನ ಮನೋನಂಶಗೊಂಡು ಪಾರ್ಥನನ್ನು ಇರಬಹುದೆಂದು ನೋಡಿ ಬೈ ಎಂದು ನನಗೆ ನೇಮವನ್ನು ಕೊಟ್ಟು ಕಳಿಸಿರಬಹುದು. ತತ್ಕಾರಣ ನಾನು ಬಂದಿರುವನು. ನಾನು ಶೀಘ್ರದಿಂದ ಹೋಗಿ ಬೀವಿಚ್ವನ ವರ್ತಮಾನವನ್ನು ತಿಳಿಸಿ ಬರುವನು. ನಾರಾಯಣ
ಭಕ್ತರ ಮೇಲಿಡೋ ಅಂತಃಕರಣ. ಕೀಚಕಾಂತಕನೇ ಧರ್ಮಜನ ಯಾತಕ್ಕೆ ಮಾಡುವನು ಯೋಚನೆ? ಈ ಭೂಚಕ್ರದ ಚಕ್ರಜಾತನಿಗೆ ಬಂದಿರುವ ಭಯವೇನು? ನೀಚನಾದ ಸೈನ್ಯವನ ಪ್ರಾರಬ್ಧವು ತೀರಿ ಬಂದಿರುವುದು ನೋಡು ಭೀಮ. ಅದ ನೋಡು ನಿರ್ಚೀಮ. ಸಾಂಬ ಸಕ್ಕನೆ ಭೀಮಸೇನೇ, ಜಂಭಾರಿ ನಂದನನ ಪಶ್ಚಿಮಾಂಬಿಗೆ ಹೋಗುವ ಜಂಭಾರಿ ನಂದನ ಇಂದಿನವರಲ್ಲಿ ಸೈನ್ಯವನ್ನ ಪ್ರಾಣವನ್ನು ಕೊಂಬುವುದಕ್ಕೆ ಪ್ರತಿಜ್ಞೆ ಮಾಡಿವರು. ಅಂಬಿಜ ಮಿತ್ರನ ಪಶ್ಚಿಮಾಂಬಿಗೆ ಹೋಗುವನು. ಜಂಬ ಮಾಡದ ಕುರ ಕದಂಬವಲ್ಲ ಕುಂಭನಿಗೆ ಕೆಡವಿದರೆ ಸಂಭ್ರಮವಾಗಿ ರಾಜ್ಯವ ಕೈವಸ ಆಗುವುದಲ್ಲದೆ ಚಿಕ್ಕವನಾದ ಅರ್ಜುನಿಗೆ ಲೆಕ್ಕವ ತಿಳಿಯದೆ ಓ ಪಾಜ್ಞಂ ತಡೆಯದೆ ಶಪಥವನ್ನ ಮಾಡಿರವನಲ್ಲದೆ ಕೌರವಂಬ ಬೆಕ್ಕಿ ಮೀರಿದ ಕೌರವರಂಬ ಕುನ್ನಿಗಳನ್ನು ಕಕ್ಕರೆ ಕುಕ್ಕಿಟ್ಟು ಧರ್ಮಜನಿಗೆ ಚಕ್ರವರ್ತಿಯ ಕಟ್ಟಬೇಕಲ್ಲದೆ ಚಕ್ರಪಾಣಿಗೆ ಪಾರ್ಥನ ಹಾಕಿರುವ ನಿರ್ವಂಚಿನ ಉಪಯವನ್ನ ಮಾಡಿ ನಿರ್ವಹಿಸಬಾರವ ನಿನ್ನದಲ್ಲದೆ ನಿರ್ವಂಚನೆ ಉಳ್ಳ ಧರ್ಮಜನ ಕೇಳುವಂತೆ ಪಾರ್ಥನ ಮೆಂಚಿನ ಯುದ್ಧವನ್ನು ಮಾಡುವನು. ಪಂಚಜನ್ಮವಿನ ಲೋಕಪಾಲಕ ಯದುಕುಲ ನಾಯಕ ಸಾರಥಿ ರೋಷ ಪಾರ್ಥನ ಮಾಡಿದ ಪ್ರತಿಜ್ಞೆಗೆ